ಎಲ್ಲರಿಗೂ ನಮಸ್ಕಾರ. ಆ ಕಪ್ಪು ಶರ್ಟ್ ಹಾಕೊಂಡಾಗ ಹೆಗಲ್ ಮೇಲೆಲ್ಲ ಬಿಳಿ ಬಿಳಿ ಪುಡಿ, ಅಬ್ಬಾ ಎಷ್ಟು ಮುಜುಗರ ಅಲ್ವಾ? ಜೊತೆಗೆ ತಲೆಯಲ್ಲಿ ನಿಲ್ದೇ ಇರೋ ತುರಿಕೆ. ಈ ಸಮಸ್ಯೆ ನಿಮ್ಗೊಬ್ರಿಗೆ ಅಲ್ಲ, ಇದು ತುಂಬಾನೇ ಕಾಮನ್. ಸೊ ಚಿಂತೆ ಮಾಡಬೇಡಿ. ಇವತ್ತು ನಾವು ಈ ಡ್ಯಾಂಡ್ರಫ್ ಅಂದ್ರೆ ತಲೆಹೊಟ್ಟಿನ ಅಸಲಿ ಕಥೆ ಏನು ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಮನೆಯಲ್ಲೇ ಸಿಗುವ ಸಿಂಪಲ್ ಪರಿಹಾರಗಳ ಬಗ್ಗೆ ಮಾತಾಡೋಣ. ಹೌದು, ನಿಜಕ್ಕೂ ಈ ಬಿಳಿ ಚಕ್ಕೆಗಳು ಒಂಥರ ನಮ್ಮ ಕಾನ್ಫಿಡೆನ್ಸನ್ನೇ ಕಡಿಮೆ ಮಾಡಿಬಿಡುತ್ತೆ. ಆದರೆ ನಾವು ಅನ್ಕೊಂಡಿರೋ ಹಾಗೆ ಇದು ಸುಮ್ಮನೆ ಸ್ಕಿನ್ ಡ್ರೈ ಆಗಿರೋದಕ್ಕಾ ಅಥವಾ ಇದರಿಂದ ಬೇರೆ ಏನಾದರೂ ಸೈಂಟಿಫಿಕ್ ಕಾರಣ ಇದೆಯಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಮೊದಲು ತಲೆಹೊಟ್ಟು ಅಂದ್ರೆ ಏನು, ಡ್ರೈ ಸ್ಕ್ಯಾಲ್ಪ್ ಅಂದ್ರೆ ಏನು ಅಂತ ನೋಡ್ತೀವಿ. ಆಮೇಲೆ ಇದಕ್ಕೆ ನಿಜವಾದ ಕಾರಣ ಏನು, ಅದಕ್ಕೆ ಮನೆಯಲ್ಲೇ ಏನೆಲ್ಲ ಪರಿಹಾರ ಮಾಡ್ಬೋದು, ಅದನ್ನ ಸೇಫ್ ಆಗಿ ಹೇಗೆ ಬಳಸೋದು, ಮತ್ತೆ ಕಡೆಗೆ ಯಾವ ಹಂತದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಾನೂ ತಿಳ್ಕೊಳ್ತೀವಿ. ಮೊದಲನೇದಾಗಿ ಒಂದ್ ವಿಷಯ ಕ್ಲಿಯರ್ ಮಾಡ್ಕೋಬೇಕು. ತಲೆಹೊಟ್ಟು ಅನ್ನೋದು ಏನೋ ಅಪರೂಪದ ಕಾಯಿಲೆ ಖಂಡಿತ ಅಲ್ಲ. ನಾವ್ ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಕಾಮನ್ ಇದು. ಗೊತ್ತಾ, ಇಡೀ ಪ್ರಪಂಚದಲ್ಲಿ ಸುಮಾರು 50% ದೊಡ್ಡವರು ಅಂದ್ರೆ ವಯಸ್ಕರು ತಮ್ಮ ಲೈಫ್ಲಿ ಒಂದಲ್ಲ ಒಂದು ಸಾರಿ ಈ ಡ್ಯಾಂಡ್ರಫ್ ಸಮಸ್ಯೆಯನ್ನ ಫೇಸ್ ಮಾಡಿರ್ತಾರೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮಲ್ಲಿ ಪ್ರತಿ ಇಬ್ಬರಲ್ಲಿ ಒಬ್ರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಬ್ಬಾ, ಅದಕ್ಕೆ ನೋಡಿ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಸರಿ, ಈಗ ನಾವು ಬಹುಶಃ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ಗೆ ಬಂದಿದ್ದೀವಿ. ಅದೇನಂದ್ರೆ, ತಲೆಯಿಂದ ಬಿಳಿ ಪುಡಿ ಉದುರ್ತಿದ್ದೆ ಅಂದ ತಕ್ಷಣ ಎಲ್ಲರೂ ಅಯ್ಯೋ ಡ್ಯಾಂಡ್ರಫ್ ಅಂತ ಅನ್ಕೋತಾರೆ. ಆದ್ರೆ ಅದು ಡ್ರೈ ಸ್ಕ್ಯಾಲ್ಪ್ ಅಂದ್ರೆ ಒಣನೆತ್ತಿಯ ಸಮಸ್ಯೆನೂ ಆಗಿರ್ಬೋದು. ಇವೆರಡಕ್ಕೂ ಇರೋ ವ್ಯತ್ಯಾಸ ತಿಳ್ಕೊಂಡ್ರೆ ಮಾತ್ರನೇ ಸರಿಯಾದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ. ಇವೆರಡರ ನಡುವೆ ಇರೋ ವ್ಯತ್ಯಾಸ ನೋಡಿ. ಡ್ಯಾಂಡ್ರಫ್ ಇದ್ರೆ ಅದಕ್ಕೆ ಮೇನ್ ಕಾರಣ ತಲೆಯಲ್ಲಿರೋ ಜಾಸ್ತಿ ಎಣ್ಣೆ ಮತ್ತು ಮಲಸೀಸಿಯಾ ಅನ್ನೋ ಒಂದು ಫಂಗಸ್. ಇಲ್ಲಿ ಉದ್ರೋ ಚಕ್ಕೆಗಳು ಸ್ವಲ್ಪ ದೊಡ್ಡದಾಗಿ ಹಳದಿ ಬಣ್ಣದಲ್ಲಿ ಜಿಡ್ಜಿಡ್ಡಾಗಿ ಇರುತ್ತೆ. ಆದ್ರೆ ಡ್ರೈ ಸ್ಕ್ಯಾಲ್ಪ್ ಇದ್ರೆ ಅದು ಜಸ್ಟ್ ತೇವಾಂಶ ಕಡಿಮೆ ಆಗಿರೋದ್ರಿಂದ ಆಗೋದು. ಅಲ್ಲಿ ಉದ್ರೋ ಚಕ್ಕೆಗಳು ಚಿಕ್ಕದಾಗಿ ಬಿಳಿಯಾಗಿ ಪುಡಿ ಪುಡಿ ಥರ ಇರುತ್ತೆ. ಸಿಂಪಲ್ ಅಲ್ವಾ? ಓಕೆ, ಡ್ಯಾಂಡ್ರಫ್ ಅಂದ್ರೆ ಎಣ್ಣೆ ಮತ್ತೆ ಫಂಗಸ್ ಅಂತ ಗೊತ್ತಾಯ್ತು. ಆದ್ರೆ ಅಷ್ಟೇನಾ? ಇದ್ರ ಹಿಂದಿರೋ ನಿಜವಾದ ಸೈನ್ಸ್ ಏನು? ಬನ್ನಿ ಸ್ವಲ್ಪ ಡೀಪಾಗಿ ನೋಡೋಣ. ಈ ಫಂಗಸ್ ಹೆಸರು ಮಲಸೇಜಿಯಾ ಗ್ಲೋಬೋಸಾ. ಕೇಳಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೆ ಇದು ನಮ್ಮ ಎಲ್ಲರ ತಲೆ ಚರ್ಮದ ಮೇಲೆ ನ್ಯಾಚುರಲ್ ಆಗಿ ಇರೋ ಒಂದು ಫಂಗಸ್. ಅದೇನ್ ಮಾಡುತ್ತೆ ಅಂದ್ರೆ, ನಮ್ಮ ಸ್ಕಿನ್ನಿಂದ ಬರೋ ಸೆಬಮ್ ಅನ್ನೋ ಎಣ್ಣೆಯನ್ನ ತಿನ್ನುತ್ತೆ. ತಿಂದ ಮೇಲೆ ಓಲಿಕ್ ಆಸಿಡ್ ಅನ್ನೋ ಒಂದು ವಸ್ತುವನ್ನ ಹೊರಹಾಕುತ್ತೆ. ಸಾಮಾನ್ಯವಾಗಿ ಇದರಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಕೆಲವರಲ್ಲಿ ಮಾತ್ರ ಈ 3 ವಿಷಯಗಳು ಸೇರಿದಾಗ ಡ್ಯಾಂಡ್ರಫ್ ಶುರುವಾಗುತ್ತೆ. ಮೊದಲನೇದು, ತಲೆಯಲ್ಲಿ ಜಾಸ್ತಿ ಎಣ್ಣೆ ಉತ್ಪತ್ತಿಯಾಗೋದು. ಎರಡನೇದು, ಈ ಮಲಸೇಜಿಯಾ ಫಂಗಸ್ ಜಾಸ್ತಿ ಬೆಳೆಯೋದು. ಮತ್ತು ಮೂರನೇದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಅವರ ಸ್ಕಿನ್ ಆ ಓಲಿಕ್ ಆಸಿಡ್ಗೆ ತುಂಬಾನೇ ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಮಾಡೋದು. ಈ 3 ಸೇರಿದಾಗ ಶುರುವಾಗುತ್ತೆ ನೋಡಿ ತಲೆಹೊಟ್ಟಿನ ಸಮಸ್ಯೆ. ಸರಿ, ಈಗ ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಪರಿಹಾರ ಏನು? ದುಬಾರಿ ಶ್ಯಾಂಪೂ, ಆಯಿಲ್ ಅಂತ ಓಡೋಕ್ ಮೊದಲು ಒಂದ್ಸಲ ನಮ್ಮ ಅಡುಗೆ ಮನೆ ಕಡೆ ನೋಡೋಣ. ಅಲ್ಲೇ ಕೆಲವು ಸೂಪರ್ ಪರಿಹಾರಗಳು ಸಿಗ್ಬೋದು. ನಡಿ, ಪ್ರಮುಖವಾಗಿ 3 ನ್ಯಾಚುರಲ್ ವಸ್ತುಗಳು ನಮಗೆ ಸಹಾಯ ಮಾಡಬಹುದು. ಒಂದು ಆಪಲ್ ಸೈಡರ್ ವಿನೆಗರ್, ಇನ್ನೊಂದು ಅಲೋವೆರಾ ಮತ್ತು ಮೂರನೇದು ಟೀ ಟ್ರೀ ಆಯಿಲ್. ಇವು ಫಂಗಸ್ ಬೆಳವಣಿಗೆಯನ್ನ ತಡೆಯುತ್ತೆ, ಜೊತೆಗೆ ನಮ್ಮ ನೆತ್ತಿಯ ತುರಿಕೆ, ಉರಿಯನ್ನ ಕಡಿಮೆ ಮಾಡುತ್ತೆ. ಆದ್ರೆ ಇವುಗಳನ್ನ ಬಳಸೋದು ಹೇಗೆ? ಸುಮ್ಮನೆ ತಗೊಂಡು ತಲೆಗೆ ಹಚ್ಕೊಂಡ್ರಾಗುತ್ತಾ? ಇಲ್ಲ, ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಬಳಸಿಲ್ಲ ಅಂದ್ರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಮೊದಲಿಗೆ ಆಪಲ್ ಸೈಡರ್ ವಿನೆಗರ್ ಅಂದ್ರೆ ACV. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ತಲೆ ಚರ್ಮದ pH ಬ್ಯಾಲೆನ್ಸನ್ನ ಸರಿ ಮಾಡುತ್ತೆ. ಅಂದ್ರೆ ಫಂಗಸ್ ಬೆಳೆಯೋಕೆ ಆಗದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಇದರಿಂದ ಆಟೋಮ್ಯಾಟಿಕ್ ಆಗಿ ತುರಿಕೆ, ಹೊಟ್ಟು ಎರಡೂ ಕಂಟ್ರೋಲ್ಗೆ ಬರುತ್ತೆ. ಇದನ್ನ ಬಳಸೋದು ಕೂಡ ತುಂಬಾನೇ ಸಿಂಪಲ್. 1 ಕಪ್ ನೀರ್ ತಗೊಳ್ಳಿ, ಅದಕ್ಕೆ 2 ಟೇಬಲ್ ಸ್ಪೂನ್ ACV ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಶಾಂಪೂ ಹಾಕೋಕ್ಕೂ ಮುಂಚೆ ತಲೆಗೆಲ್ಲ ಹಚ್ಕೊಂಡು ನಿಧಾನಕ್ಕೆ ಮಸಾಜ್ ಮಾಡಿ. 5 ನಿಮಿಷ ಹಾಗೆ ಬಿಡಿ. ಆಮೇಲೆ ನೀವು ಮಾಮೂಲಿ ಹೇಗೆ ತಲೆ ಸ್ನಾನ ಮಾಡ್ತಿರೋ ಹಾಗೆ ಮಾಡಿ. ವಾರಕ್ಕೆ 1-2 ಸಲ ಮಾಡಿದ್ರೆ ಸಾಕು. ನೆಕ್ಸ್ಟ್ ಬಂದು ಅಲೋವೆರಾ. ಇದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಇದು ನ್ಯಾಚುರಲ್ ಮಾಯ್ಶ್ಚರೈಸರ್. ಇದರಿಂದ ತಲೆ ಬುರುಡೆಗೆ ತೇವಾಂಶ ಸಿಗುತ್ತೆ. ಅಷ್ಟೇ ಅಲ್ಲ, ತಲೆ ಕೆಂಪಾಗಿದ್ರೆ, ತುರಿಕೆ ಆಗ್ತಿದ್ರೆ ಅದನ್ನೆಲ್ಲ ಕಡಿಮೆ ಮಾಡಿ ತಂಪಾಗಿಸೋ ಗುಣ ಇದಕ್ಕಿದೆ. ಇದಕ್ಕೆ ಫ್ರೆಶ್ ಆಗಿರೋ ಆಲೋವೆರಾ ಜೆಲ್ ತಗೊಂಡು ಡೈರೆಕ್ಟ್ ಆಗಿ ತಲೆ ಬುರುಡೆಗೆ ಹಚ್ಕೊಳ್ಳಿ. ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಹಾಗೆ ಬಿಡಿ. ಆಮೇಲೆ ಜಾಸ್ತಿ ಕೆಮಿಕಲ್ ಇಲ್ದ ಮೈಲ್ಡ್ ಆಗಿರೋ ಶ್ಯಾಂಪೂ ಹಾಕಿ ತೊಳ್ಕೊಳ್ಳಿ. ಇದನ್ನ ವಾರಕ್ಕೆ 2-3 ಸಲ ಟ್ರೈ ಮಾಡ್ಬೋದು.
ಈಗ ಟೀ ಟ್ರೀ ಆಯಿಲ್ ಬಗ್ಗೆ ಮಾತಾಡೋಣ. ಡ್ಯಾಂಡ್ರಫ್ಗೆ ಕಾರಣ ಆಗೋ ಆ ಮಲೆಸೀಸಿಯಾ ಫಂಗಸ್ ವಿರುದ್ಧ ಹೋರಾಡಕ್ಕೆ ಇದು ಒಂದು ಪವರ್ಫುಲ್ ಅಸ್ತ್ರ. ಆದ್ರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ. ಇದನ್ನ ಯಾವತ್ತೂ ಯಾವ ಕಾರಣಕ್ಕೂ ಡೈರೆಕ್ಟಾಗಿ ಸ್ಕಿನ್ನಿಗೆ ಹಚ್ಕೋಬಾರ್ದು. ಇದು ತುಂಬಾನೇ ಸ್ಟ್ರಾಂಗ್ ಇರುತ್ತೆ, ಚರ್ಮಕ್ಕೆ ಉರಿ ಅಥವಾ ಅಲರ್ಜಿ ಮಾಡ್ಬೋದು. ಹಾಗಾದ್ರೆ ಇದನ್ನ ಸೇಫಾಗಿ ಬಳಸೋದು ಹೇಗೆ? ತುಂಬಾನೇ ಸಿಂಪಲ್. ನೀವು ಬಳಸೋ ಶ್ಯಾಂಪೂ ಬಾಟ್ಲಿಗೆ ಒಂದು 5ರಿಂದ 10 ಹನಿ ಟೀ ಟ್ರೀ ಆಯಿಲ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ, ಅಷ್ಟೇ. ಆಮೇಲೆ ಮಾಮೂಲಿ ಥರ ಶ್ಯಾಂಪೂ ಬಳಸಿ. ಇನ್ನೊಂದು ಮುಖ್ಯವಾದ ವಿಷಯ, ಇದನ್ನ ಮೊದಲನೇ ಸಲ ಬಳಸೋಕ್ ಮುಂಚೆ ನಿಮ್ಮ ಕೈ ಮೇಲೋ ಅಥವಾ ಕಿವಿಯ ಹಿಂದಿನ ಚರ್ಮದ ಮೇಲೋ ಒಂದು ಸಣ್ಣ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಅಲರ್ಜಿ ಆಡುತ್ತಾ ಇಲ್ವಾ ಅಂತ ಗೊತ್ತಾಡುತ್ತೆ. ಈ ಹೋಮ್ ರೆಮಿಡೀಸ್ ಎಲ್ಲ ತುಂಬಾ ಜನಕ್ಕೆ ವರ್ಕ್ ಆಗುತ್ತೆ. ಆದ್ರೆ ಕೆಲವು ಸಲ ಇಷ್ಟೆಲ್ಲ ಮಾಡಿದ್ರೂ ಸಮಸ್ಯೆ ಕಡಿಮೆ ಆಗಲ್ಲ. ಅಂಥ ಸಮಯದಲ್ಲಿ ನಾವು ಎಕ್ಸ್ಪರ್ಟ್ ಸಲಹೆ ತಗೊಳ್ಳೋದು ತುಂಬಾನೇ ಮುಖ್ಯ. ಎಲ್ಲದಕ್ಕೂ ನಾವೇ ಡಾಕ್ಟರ್ ಆಗೋಕ್ ಹೋಗ್ಬಾರ್ದು ಅಲ್ವಾ? ನೋಡಿ, ನೀವು ಈ ಮನೆ ಮದ್ದುಗಳನ್ನ ಅಥವಾ ಮೆಡಿಕಲ್ ಶಾಪಲ್ಲಿ ಸಿಗೋ ಶ್ಯಾಂಪೂಗಳನ್ನ ಹಲವಾರ ಟ್ರೈ ಮಾಡಿದ್ರೂ ರಿಸಲ್ಟ್ಸ್ ಬರ್ತಿಲ್ಲ ಅಂದ್ರೆ, ಅಥವಾ ತಲೆ ಚರ್ಮ ವಿಪರೀತ ಕೆಂಪಾಗಿ ಊತ ಬಂದು ನೋವು ಶುರುವಾದ್ರೆ, ಇಲ್ಲ ಕೀವು ಬಂದ ಹಾಗೆ ಇನ್ಫೆಕ್ಷನ್ ಏನಾದರೂ ಕಾಣಿಸಿದ್ರೆ, ಅಥವಾ ತುರಿಕೆ ಕಂಟ್ರೋಲ್ಗೆ ಸಿಕ್ತಿಲ್ಲ ಅನ್ನಿಸಿದ್ರೆ, ದಯವಿಟ್ಟು ತಡ ಮಾಡಬೇಡಿ. ತಕ್ಷಣ ಒಬ್ಬ ಒಳ್ಳೆ ಸ್ಕಿನ್ ಡಾಕ್ಟರ್ ಅಂದ್ರೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ. ಇಲ್ಲಿ ಎಲ್ಲರಿಗೂ ಇರೋ ಒಂದು ದೊಡ್ಡ ಡೌಟ್ ಕ್ಲಿಯರ್ ಮಾಡೋಣ. ಡ್ಯಾಂಡ್ರಫ್ ಇದ್ರೆ ಕೂದಲು ಉದುರುತ್ತಾ? ಎಕ್ಸ್ಪರ್ಟ್ಸ್ ಪ್ರಕಾರ ಡ್ಯಾಂಡ್ರಫ್ ನೇರವಾಗಿ ಕೂದಲು ಉದುರೋ ಕಾರಣ ಅಲ್ಲ. ಆದರೆ ಪ್ರಾಬ್ಲಮ್ ಇರೋದೆಲ್ಲಿ ಅಂದ್ರೆ, ಡ್ಯಾಂಡ್ರಫ್ ಇದ್ರೆ ತುರಿಕೆ ಬರುತ್ತೆ. ನಾವು ತಲೆ ಕೆರ್ಕೊಂಡಾಗ ಕೂದಲಿನ ಬುಡಕ್ಕೆ ಅಂದ್ರೆ ಹೇರ್ ಫಾಲಿಕಲ್ಸ್ಗೆ ಡ್ಯಾಮೇಜ್ ಆಗುತ್ತೆ. ಇದರಿಂದ ಕೂದಲು ಉದುರ್ಬೋದು. ಸೊ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದು ನಮ್ಮ ಕೂದಲಿನ ಆರೋಗ್ಯಕ್ಕೂ ತುಂಬಾನೇ ಇಂಪಾರ್ಟೆಂಟ್. ಸರಿ, ಎಲ್ಲದರ ಕೊನೆಯಲ್ಲಿ ಒಂದು ಪ್ರಶ್ನೆ. ನಮ್ಮ ಗುರಿ ಏನು? ಸುಮ್ನೆ ಆ ಫಂಗಸ್ ಅನ್ನ ಸಾಯಿಸೋದಾ, ಅಥವಾ ನಮ್ಮ ತಲೆ ಚರ್ಮದ ನೈಸರ್ಗಿಕ ಆರೋಗ್ಯವನ್ನ, ಆ ಬ್ಯಾಲೆನ್ಸ್ ಅನ್ನ ಮತ್ತೆ ವಾಪಸ್ ತರೋದಾ? ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಸಮಸ್ಯೆಯನ್ನ ಬುಡದಿಂದಲೇ ಸರಿಪಡಿಸೋದಲ್ವಾ ನಿಜವಾದ ಪರಿಹಾರ?